ಅಂತ ಒಂದು ವ್ಯಕ್ತಿತ್ವ ಬೇಕು. ಅದು ಪ್ರೇಮಲ್ಲೂ ಇದೆ, ನಮ್ಮಲ್ಲಿದೆ. ಹಾಗಾಗಿನೇ ಒಬ್ರಿಗೊಬ್ರು ನಾವು ನಿಲ್ಲೋದು. ಸ್ನೇಹ ಆಫ್ ಕೋರ್ಸ್ ಇದೆ, ಬಟ್ ಎಲ್ಲರೂ ಒಬ್ರನ್ನೊಬ್ರನ್ನ ಗೌರವಿಸೋದು ಯಾಕೆಂತಂದ್ರೆ ನಾವೆಲ್ಲರೂ ಸಿನಿಮಾನ ಪ್ರೀತಿಸ್ತೀವಿ. ಸೊ ಪ್ರೇಮಿ ಒಳ್ಳೇದಾಗ್ಲಿ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆಮೇಲೆ ನನ್ನ ಸಹೋದರಿ ಸಮಾಜ ಅಂತ ಜ್ಯೋತಿ ಅವರಿಗೆ ತುಂಬಾ ಧನ್ಯವಾದಗಳು. ಪಾಪ ಅವ್ರು ಎಲ್ಲದಕ್ಕೂ ಶುಭಾಶಯ ಹಾಕ್ತಾ ಇರ್ತಾರೆ, ಎಲ್ಲದಕ್ಕೂ ವಿಶ್ ಆಗ್ತಾ ಇರ್ತಾರೆ. ನಾನು ರಿಪ್ಲೈ ಮಾಡೋಕ್ಕಾಗಿರಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪುಟಾಣಿ ಅಮೃತ, ತುಂಬಾ ಮುದ್ದಾಗಿದೆಯಾ ನೀನು. ಫೀಮೇಲ್ ಸೂಪರ್ ಸ್ಟಾರ್ಸ್ ಅಲ್ಲಿ 100% ಲೀಡಿಂಗ್ ಅಲ್ಲಿ ಒಂದು ದೊಡ್ಡ ಹೆಸರು ಮಾಡಲಿ ಅಂತ ನಾನು ಭಗವಂತಲ್ಲಿ ಕೇಳ್ಕೊಳ್ತೀನಿ. ಏಕಾಂತ ನಿನಗೂ ಒಳ್ಳೇದಾಗ್ಲಿ. ಕಂದ ಎಲ್ಲಿದೆಯಮ್ಮ? ಸೂಪರ್ ಸ್ಟಾರ್ ಆಗಿ ನೀನು ಕೂಡ ನಿಮ್ಮ ಅಪ್ಪನಂತೆ ಎಷ್ಟೇ ವಯಸ್ಸಾದ್ರೂ ಹೀಗೆ ಕಾಣತ್ತರ ದೇವರಿಗೆ ಚಾರ್ಮ್ ಕೊಟ್ಟಿರ್ಲಿ ಅಂತ ಆಶಿಸ್ತೀನಿ. ಎಸ್ ಗೆಳೆಯ, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಜಡೇಶ್, ನೀನು ಕೂಡ ಆಲ್ ದಿ ಬೆಸ್ಟ್, ಗುಡ್ ಲಕ್, ಒಳ್ಳೇದು ಮಾಡಲಿ. ಎರಡು ಕಾರಣಕ್ಕೆ ಇವತ್ತು ಬಹಳಷ್ಟು ಖುಷಿಯಾದಂಥ ವಿಚಾರ. ಒಂದು ನನ್ನ ಬರ್ಡೇ ಅನ್ನೋದು, ಅದ್ಬಿಟ್ಟು ಇವತ್ತು ಏನು ಸಿನಿಮಾ ತುಂಬಾ ಒಳ್ಳೆ ವಿಮರ್ಶೆ ಬಂದಿದೆ, ತುಂಬಾ ಒಳ್ಳೆ ಸಕ್ಸಸ್ಫುಲ್ ಆಗಿದೆ. ಇವತ್ತು ಬೆಳಿಗ್ಗೆ ನನ್ನ ಬರ್ಡೇ ಆಕ್ಚುಲಿ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆಯ್ತು. ಕಾರಣ ಏನಂದ್ರೆ ಒಂದು 100-150 ಜನ ನಂಗೆ ತುಂಬಾ ಬೇಕಾದಂತ ಅಭಿಮಾನಿಗಳು ಬರಲಿಲ್ಲ. ಈ ನನ್ನ ಮಕ್ಳು ಯಾಕೆ ಬರಲಿಲ್ಲ, ಕೈ ಕೊಟ್ಬಿಟ್ರು ಅನ್ನೋ ಚಿಂತೆಯಲ್ಲಿ ಇರ್ಬೇಕಾದ್ರೆ ಆಮೇಲೆ ಬಂದ್ರು. ಯಾಕ್ರು ಅಂದ್ರೆ, ಇಲ್ಲಣ್ಣ ಅಜಯ್ ಸರ್ದು ಪಿಕ್ಚರ್ ರಿಲೀಸ್ ಆಗಿತ್ತು, ಹೋಗಿ ನೋಡ್ಕೊಂಡ್ ಬಂದ್ವಿ, ಲೇಟ್ ಆಗೋಯ್ತು, ತುಂಬಾ ಅದ್ಭುತವಾಗಿ ಮಾಡಿದಾರೆ ನನ್ನ ಸಿನಿಮಾ, ಫುಲ್ ಹೌಸ್ಫುಲ್ ಅಂತ ಹೇಳಿದ್ರು. ಪರವಾಗಿಲ್ಲ ಬಿಡ್ರು, ನೀವು ಇನ್ನೂ ಒಂದು ಶೋ ನೋಡ್ಕೊಂಡ್ ಬಂದಿದ್ರು ನನ್ಗೆ ಖುಷಿ ಆಗಿರೋದು ಅಂತ ಹೇಳಿದೆ. ಸೊ ತುಂಬಾ ಒಳ್ಳೆ ವಿಮರ್ಶೆ ಬಂದಿದೆ. ಹಾಗಾಗಿ ಬೆಳಿಗ್ಗೆನೆ ಶಿರಡಿಯಿಂದ ಪಾದುಕೆ ಬಂದಿತ್ತು ಮಲ್ಲೇಶ್ವರಂ ಬಾಬಾ ದೇವಸ್ಥಾನಕ್ಕೆ. ಹೋಗ್ಬಿಟ್ಟು ಒಂದು ಸ್ಪೆಷಲ್ ಅಪ್ಲಿಕೇಶನ್ ಹಾಕಿದ್ದೀನಿ. ನನ್ನ ಗೆಳೆಯನ ಸಿನಿಮಾ ಯುದ್ಧಕಾಂಡದಲ್ಲಿ ನನ್ನ ಗೆಳೆಯ ಪೂಜೆ ಮಾಡಿಸಿ ಫೋನ್ ಮಾಡಿದ್ರು, ಹೇಳಿದ್ರು ದಿಗ್ವಿಜಯ ಸಾಧಿಸ್ಲಿ ಅಂತ ಹೇಳಿ. ಸೊ ಬಾಬಾ ಯಾವತ್ತು ನಮ್ಮ ಅಪ್ಲಿಕೇಶನ್ ತಿರಸ್ಕರಿಸಿಲ್ಲ. ಸೊ ಇವತ್ತು ಸಕ್ಸಸ್ಫುಲ್ ಮಾಡೋದ್ರ ಮುಖಾಂತರ ಉತ್ತರವನ್ನ ಕೊಟ್ಟಿದ್ದಾರೆ. ತುಂಬಾ ದೊಡ್ಡ ದಿಗ್ವಿಜಯ ಸಿಗ್ಲಿ ನಿನಗೆ ಇಂಡಸ್ಟ್ರಿನಲ್ಲಿ, ಲೆಜೆಂಡರಿ ಸೂಪರ್ ಸ್ಟಾರ್ ಆಗಿ ಬೆಳಿ ಅಂತ ಆಶೆ. ಸೇಮ್ ಟು ಸೇಮ್. ನಾನು ಎಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗ್ತೀನಿ ಅದಕ್ಕಿಂತ ಒಂದೇ ಮೇಲ್ ನೀನಾಗು. ಥ್ಯಾಂಕ್ ಯು ಸೋ ಮಚ್. ಏನೋ ಸಿನಿಮಾನ ತುಂಬಾ ಉಸಿರಾಗಿ ಪ್ರೀತಿಸುವಂತ ಗೆಳೆಯ ಅಜಯ್. ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಸಾಲ ಮಾಡಿ, ಅಂದ್ರೆ ಖುಷಿಯಾಗುತ್ತೆ. ಸಾಲ ಮಾಡೋದೇನೋ ಶೋಕಿಗೇನೋ ಸಾಲ ಮಾಡಿದ ಅವನು, ಸಿನಿಮಾ ಮಾಡೋದಕ್ಕೋಸ್ಕರ ಸಾಲ ಮಾಡಿದಾನ. ಅದರಿಂದ ನಾವೆಲ್ಲರೂ ಬದುಕ್ತಾ ಇದೀವಿ. ಸೊ ಅದಕ್ಕೋಸ್ಕರ ಸಾಲ ಮಾಡಿದಾನ, ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೇಳಿ. ಡೋಂಟ್ ವರಿ ಅಜಯ್, ನೀನ್ ಸಾಲ ಆಗಿಲ್ಲ, ಎಲ್ಲ ಒಂದೇ ದಿನದಲ್ಲೇ ಮನ್ನಾ ಆಗಿ ಕಂಟೈನರ್ ಅಲ್ಲಿ ನೀನ್ ದುಡ್ಡು ತಗೊಂಡು ಹೋಗುವಷ್ಟು ದೊಡ್ಡ ಮಟ್ಟಿಗೆ ಹಿಟ್ ಆಗ್ಲಿ. ನೋಡ್ರೆ ನಿಮಗೆ ಹೇಳ್ತಾರೆ ಒಳ್ಳೇದಾಗ್ಲಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಬರ್ಡೇ ವಿಶ್ ಮಾಡೋದಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ಲವ್ ಯು. ಎಲ್ರಿಗೂ ಥ್ಯಾಂಕ್ಸ್ ಅಂಡ್ ಸಾರಿ. ಈ ವೇದಿಕೆಯಲ್ಲಿ ಏನು ತೊಂದರೆ ಇಲ್ಲ, ನಿಂದೇ ವೇದಿಕೆ, ನಮ್ಮ ಸಿನಿಮಾ ಕುಟುಂಬ ಅಷ್ಟೇ ಇರಲ್ಲ. ಎಸ್, ಥ್ಯಾಂಕ್ ಯು.